ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನನಗೂ ಗೊತ್ತಿಲ್ಲ ಇವ್ರು ಏನಕ್ಕೆ. ನನಗೂ ಇದು ಆಶ್ಚರ್ಯಕರ ಅನ್ಸುತ್ತೆ. 4 ಗಂಟೆ ನಾನು ಪ್ರೋಗ್ರಾಮ್ಗಳನ್ನು ಮುಗಿಸ್ಕೊಂಡು ಮನೇಲಿ ಕೂತಿದ್ದೆ. ನಾನು ಈ ರೀತಿ ಫೋನಲ್ಲಿ ಸ್ಕ್ರಾಲ್ ಮಾಡ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ, ನಿಮ್ದೇನೋ ಬರ್ತೀನಿ ಅಂತ ಯಾರೋ ಕಾಲ್ ಮಾಡಿದ್ರು ನನಗೂ ನಮ್ಮ ಸ್ನೇಹಿತರು. ಅದ್ರ ಮೇಲೆ ನಾನು ನೋಡಿದಾಗಲೇ ಗೊತ್ತಾಗಿದ್ದಂಗೆ ಇಷ್ಟು ದಿವಸ ಇಲ್ದರೆ 27 ಆಯ್ತು ಚುನಾವಣೆ. ಇದೆಲ್ಲ ರಗಳೆ ಸ್ಟಾರ್ಟ್ ಆಗಿ ಆಗ್ಲೇ ಆಯ್ತು. ಇವತ್ತು ಎಷ್ಟು 7ನೇ ತಾರೀಕು 10-12 ದಿವಸದಿಂದ ಇದು ನಡೀತಾ ಇದೆ. ಎಷ್ಟು ದಿನ ಆದ್ಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಗೊಂಡಿರೋರು? ಏನಾದ್ರು ನನ್ನ ತಪ್ಪನಿದ್ರೆ ಮತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ. ಇದು ಯಾವ್ದೋ ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಹೋಟ್ಲ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾರೆ? ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಇವರು? ಕಾರ್ತಿಕ್ ಅವರು ನನಗೆ ಕಳೆದ MLA ಚುನಾವಣೆಗೆ ನಾನು ಭೇಟಿ ಆಗಿದ್ದು ನಿಜ. ಯಾವ ವಿಷಯಕ್ಕೆ? ಅದೇ ಜಮೀನ್ ವಿಷಯಕ್ಕೆ ಭೇಟಿ ಆಗಿದ್ದೆ. ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, 100ಕ್ಕೆ 100 ಸುಳ್ಳು. ಅವ್ರ ಇಷ್ಟದಲ್ಲಿ ನನಗೆ ಭೇಟಿನೂ ಆಗಿಲ್ಲ. ಈ ವಿಷಯ ಬಗ್ಗೆ ನನ್ನ ಪ್ರಸ್ತಾಪನೆ ಆಗಿಲ್ಲ. ನಾನ್ ನಿಮ್ಗೆ ಎಷ್ಟು ಮಾಧ್ಯಮದವ್ರಿಗೆ ಗೊತ್ತು, ದೇವರಾಜೇಗೌಡರ ಮೇಲೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ, ಟಿವಿಲ್ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನ್ ಟಿವಿಲ್ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು. ಈ ಪೆಂಡ್ರೈವ್ ವಿಷಯದಲ್ಲಿ ಅದೆಲ್ಲ 100ಕ್ಕೆ 100 ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಯಾವ ತನಿಖೆ ಎದುರಿಸಕ್ಕೂ ನಾನು ಸಿದ್ಧ. ದೇವರಾಜೇಗೌಡರಿಂದ ಕಾಂಗ್ರೆಸ್ ಅಲ್ಲಿ ಲೀಡರ್ ಆಗಿತ್ತು. ಆ ಸಂದರ್ಭದಲ್ಲೂ ನಿಮ್ಗೆ ಕಾಂಟ್ಯಾಕ್ಟ್ ನನಗೆ ಯಾವಾಗ ಪರಿಚಯ ಇದ್ದಿದ್ದು ಇವರು ಅಂತ ಹೇಳಿದ್ರೆ, ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ, ಅವಾಗ ಒಂದ್ಸಲಿ ಕರೆ ಮಾಡಿದ್ರು. ಅದು ಯಾವ್ದೋ ನಂಗೆ ಡಾಕ್ಯುಮೆಂಟೇಶನ್ ಇದ್ರಲ್ಲಿ ಕೊಡಿಸ್ತಾ ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ, ನೀವು ಕೊಡ್ಸಿ ಅಂತ ಇವರಾಗೆ ನನಗೆ ಕರೆ ಮಾಡಿದ್ಬಿಟ್ರೆ ಇವತ್ತಿನವರೆಗೂ ಅವ್ರ ಫೋನ್ ನಂಬರ್ ಸಹ ನನ್ನ ಫೋನಲ್ಲಿ ಇಲ್ಲ. ಅವರು ನಾನು ಎದುರಿಗೂ ಸಿಕ್ಕರು ಸಹ ನಾನು ಮಾತಾಡಿಲ್ಲ. ಈ ಪ್ರಕರಣ ಸಂಬಂಧಪಟ್ಟಂಗೆ ಏನೋ ಏನು ಹೇಳ್ತಾರಲ್ಲ, ಒಂದು ತತ್ವ ಸಿದ್ಧಾಂತ ಇಲ್ದ ರಾಜಕಾರಣಿನೋ ವಕೀಲರು ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಸಲ್ಲದ್ ನನ್ನ ಮೇಲೆ ಆರೋಪ ಮಾಡ್ತಾರೆ. ಆದ್ರೆ ನಾನು ಅವ್ರ ಮೇಲೆ ಆರೋಪ ಮಾಡಕ್ಕೆ ಇಷ್ಟ ಇಲ್ಲ. ಅವ್ರು ಯಾವತ್ತೂ ನನಗೆ ಈ ವಿಷಯದಲ್ಲಿ ಮಾತಾಡಿಲ್ಲ. ನನಗೆ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿಲ್ಲ. ಸುಳ್ಳು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಪುಟ್ಟಿಯಣ್ಣ ಅವರು ನಮ್ಗೆ ಒಂದು ಮಂಚೂನಿ ನಾಯಕರು ನಮ್ಮ ಒಳೇನ್ಸ್ಪುರ ತಾಲೂಕಿನಲ್ಲಿ. ಅವ್ರ ಹೆಸರು ಕಪ್ಪು ಮಸಿ ಬಳಿಯಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅದ್ ಬಿಟ್ರೆ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೋಬೇಕು. ನಾನು ಯಾಕಂದ್ರೆ ಈ ಒಳೇನ್ಸ್ಪುರ ಕ್ಷೇತ್ರ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ. ನಾನು ಬೇರೆ ತಾಲೂಕು ಹೋಗ್ಬೇಕು ಅಂತ. ಅವ್ರು ಹಾಗಾಗಿ ಹಳ್ಳಿ ತಿರ್ಗೋದು, ಹೋಬಳಿವಾರ ತಿರ್ಗೋ ಅಂತ ಅವ್ರಿಗೆ ಆ ತಲೆ ಬಿಸಿಲು ಅವ್ರಿದ್ರು. ಅವ್ರಿಗೆ ಯಾಕೆ ಬೇಕಿವೆಲ್ಲ? ಅದೆಲ್ಲ ಸುಳ್ಳು. ಅವರು 100ಕ್ಕೆ 100 ಅದೆಲ್ಲ ಸುಳ್ಳು. ನಾನಂತೂ ಅದನ್ನ ಒಪ್ಕೊಳ್ಳೋಣ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನನಗೂ ಗೊತ್ತಿಲ್ಲ ಇವ್ರು ಏನಕ್ಕೆ. ನನಗೂ ಇದು ಆಶ್ಚರ್ಯಕರ ಅನ್ಸುತ್ತೆ. 4 ಗಂಟೆ ನಾನು ಪ್ರೋಗ್ರಾಮ್ಗಳನ್ನು ಮುಗಿಸ್ಕೊಂಡು ಮನೇಲಿ ಕೂತಿದ್ದೆ. ನಾನು ಈ ರೀತಿ ಫೋನಲ್ಲಿ ಸ್ಕ್ರಾಲ್ ಮಾಡ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ, ನಿಮ್ದೇನೋ ಬರ್ತೀನಿ ಅಂತ ಯಾರೋ ಕಾಲ್ ಮಾಡಿದ್ರು ನನಗೂ ನಮ್ಮ ಸ್ನೇಹಿತರು. ಅದ್ರ ಮೇಲೆ ನಾನು ನೋಡಿದಾಗಲೇ ಗೊತ್ತಾಗಿದ್ದಂಗೆ ಇಷ್ಟು ದಿವಸ ಇಲ್ದರೆ 27 ಆಯ್ತು ಚುನಾವಣೆ. ಇದೆಲ್ಲ ರಗಳೆ ಸ್ಟಾರ್ಟ್ ಆಗಿ ಆಗ್ಲೇ ಆಯ್ತು. ಇವತ್ತು ಎಷ್ಟು 7ನೇ ತಾರೀಕು 10-12 ದಿವಸದಿಂದ ಇದು ನಡೀತಾ ಇದೆ. ಎಷ್ಟು ದಿನ ಆದ್ಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಗೊಂಡಿರೋರು? ಏನಾದ್ರು ನನ್ನ ತಪ್ಪನಿದ್ರೆ ಮತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ. ಇದು ಯಾವ್ದೋ ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಹೋಟ್ಲ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾರೆ? ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಇವರು? ಕಾರ್ತಿಕ್ ಅವರು ನನಗೆ ಕಳೆದ MLA ಚುನಾವಣೆಗೆ ನಾನು ಭೇಟಿ ಆಗಿದ್ದು ನಿಜ. ಯಾವ ವಿಷಯಕ್ಕೆ? ಅದೇ ಜಮೀನ್ ವಿಷಯಕ್ಕೆ ಭೇಟಿ ಆಗಿದ್ದೆ. ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, 100ಕ್ಕೆ 100 ಸುಳ್ಳು. ಅವ್ರ ಇಷ್ಟದಲ್ಲಿ ನನಗೆ ಭೇಟಿನೂ ಆಗಿಲ್ಲ. ಈ ವಿಷಯ ಬಗ್ಗೆ ನನ್ನ ಪ್ರಸ್ತಾಪನೆ ಆಗಿಲ್ಲ. ನಾನ್ ನಿಮ್ಗೆ ಎಷ್ಟು ಮಾಧ್ಯಮದವ್ರಿಗೆ ಗೊತ್ತು, ದೇವರಾಜೇಗೌಡರ ಮೇಲೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ, ಟಿವಿಲ್ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನ್ ಟಿವಿಲ್ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು. ಈ ಪೆಂಡ್ರೈವ್ ವಿಷಯದಲ್ಲಿ ಅದೆಲ್ಲ 100ಕ್ಕೆ 100 ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಯಾವ ತನಿಖೆ ಎದುರಿಸಕ್ಕೂ ನಾನು ಸಿದ್ಧ. ದೇವರಾಜೇಗೌಡರಿಂದ ಕಾಂಗ್ರೆಸ್ ಅಲ್ಲಿ ಲೀಡರ್ ಆಗಿತ್ತು. ಆ ಸಂದರ್ಭದಲ್ಲೂ ನಿಮ್ಗೆ ಕಾಂಟ್ಯಾಕ್ಟ್ ನನಗೆ ಯಾವಾಗ ಪರಿಚಯ ಇದ್ದಿದ್ದು ಇವರು ಅಂತ ಹೇಳಿದ್ರೆ, ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ, ಅವಾಗ ಒಂದ್ಸಲಿ ಕರೆ ಮಾಡಿದ್ರು. ಅದು ಯಾವ್ದೋ ನಂಗೆ ಡಾಕ್ಯುಮೆಂಟೇಶನ್ ಇದ್ರಲ್ಲಿ ಕೊಡಿಸ್ತಾ ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ, ನೀವು ಕೊಡ್ಸಿ ಅಂತ ಇವರಾಗೆ ನನಗೆ ಕರೆ ಮಾಡಿದ್ಬಿಟ್ರೆ ಇವತ್ತಿನವರೆಗೂ ಅವ್ರ ಫೋನ್ ನಂಬರ್ ಸಹ ನನ್ನ ಫೋನಲ್ಲಿ ಇಲ್ಲ. ಅವರು ನಾನು ಎದುರಿಗೂ ಸಿಕ್ಕರು ಸಹ ನಾನು ಮಾತಾಡಿಲ್ಲ. ಈ ಪ್ರಕರಣ ಸಂಬಂಧಪಟ್ಟಂಗೆ ಏನೋ ಏನು ಹೇಳ್ತಾರಲ್ಲ, ಒಂದು ತತ್ವ ಸಿದ್ಧಾಂತ ಇಲ್ದ ರಾಜಕಾರಣಿನೋ ವಕೀಲರು ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಸಲ್ಲದ್ ನನ್ನ ಮೇಲೆ ಆರೋಪ ಮಾಡ್ತಾರೆ. ಆದ್ರೆ ನಾನು ಅವ್ರ ಮೇಲೆ ಆರೋಪ ಮಾಡಕ್ಕೆ ಇಷ್ಟ ಇಲ್ಲ. ಅವ್ರು ಯಾವತ್ತೂ ನನಗೆ ಈ ವಿಷಯದಲ್ಲಿ ಮಾತಾಡಿಲ್ಲ. ನನಗೆ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿಲ್ಲ. ಸುಳ್ಳು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಪುಟ್ಟಿಯಣ್ಣ ಅವರು ನಮ್ಗೆ ಒಂದು ಮಂಚೂನಿ ನಾಯಕರು ನಮ್ಮ ಒಳೇನ್ಸ್ಪುರ ತಾಲೂಕಿನಲ್ಲಿ. ಅವ್ರ ಹೆಸರು ಕಪ್ಪು ಮಸಿ ಬಳಿಯಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅದ್ ಬಿಟ್ರೆ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೋಬೇಕು. ನಾನು ಯಾಕಂದ್ರೆ ಈ ಒಳೇನ್ಸ್ಪುರ ಕ್ಷೇತ್ರ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ. ನಾನು ಬೇರೆ ತಾಲೂಕು ಹೋಗ್ಬೇಕು ಅಂತ. ಅವ್ರು ಹಾಗಾಗಿ ಹಳ್ಳಿ ತಿರ್ಗೋದು, ಹೋಬಳಿವಾರ ತಿರ್ಗೋ ಅಂತ ಅವ್ರಿಗೆ ಆ
ತಲೆ ಬಿಸಿಲು ಅವರಿದ್ರು, ಅವ್ರಿಗೆ ಯಾಕೆ ಬೇಕಿವೆಲ್ಲ? ಅದೆಲ್ಲ ಸುಳ್ಳು. ಅವರು 100% ಅದೆಲ್ಲ ಸುಳ್ಳು. ನಾನಂತೂ ಅದನ್ನ ಒಪ್ಕೊಳ್ಳೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.